ವೆಲ್ಕಮ್ ಟು ಲತಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕಿಡಬೇಕು. ಅದು ಕಾದ ನಂತರ 2 ಬೌಲ್ ನೀರು ಹಾಕ್ಕೊಳ್ಬೇಕು. ಈಗ ಅದೇ ಬೌಲಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ. ಮೊದಲಿಗೆ ನೀರು ಬೆಚ್ಚಗಾದ್ಮೇಲೆ 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅದಕ್ಕೆ ಬಂದಮೇಲೆ ಉಳಿದಿರುವಂಥ ರಾಗಿ ಹಿಟ್ಟನ್ನು ಒಂದೇ ಕಡೆ ಹಾಕ್ಕೊಳ್ಬೇಕು. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಯಾವುದೇ ಥರದ ಎಣ್ಣೆ ಅಥವಾ ಬೆಣ್ಣೆ ಏನನ್ನೂ ಆ್ಯಡ್ ಮಾಡಿಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಅದಕ್ಕೆ ಬಂದಮೇಲೆ ಇನ್ನೂ 2 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಲಾಸ್ಟಿಗೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆನ ತಟ್ಕೊಳ್ಬೇಕು. ಮುದ್ದೆ ಎಲ್ಲ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.